ಬೋರ್ ಅಲ್ಲ, ಬೇಜಾರು. ಆದರೆ ನನ್ನ ಫೇವ್ರೆಟ್ ಮ್ಯಾಮ್ ಇದ್ದಾರೆ, ಸಾಕು ಅಷ್ಟೆ. ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ಸ್ಪಾಟು ಅಂತೇಳಿ. ಅವ್ರಿಗೂ ಒಂದೇ ಸರಿ ಹೋಗಿರೋದು ಅಲ್ಲಿಗೆ. ಇಲ್ಲಿ ಗಡಿಯಾರ ಇತ್ತು, ತೆಗ್ದ್ಯಾರೀಗ. ಆದರೆ ಅವ್ರು ಹೇಳಿದ್ದು ಆ ಕ್ಯಾಂಪಸ್ ಬಗ್ಗೆ ಅಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆ. ಪ್ರಸಾದ ತಿಂತಾಳೆ, ನಾವು ಅವಾಗೆಲ್ಲ 5 ಸತಿ ತಿಂತಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವನ್ ಇಂಟ್ರೊಡಕ್ಷನ್ ಇವನೇ ಕೊಡ್ತಾನೆ. ಹಾಕೋದು ಅದು ಸಂಧಿ ಮೂಲೆಲ್ಲ ಕರ್ಕೊಂಬಂದೆ ನಾನು ಹುಡುಗಿ. ಟಾಟಾ, ಬೈ ಬಾಯ್. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಸದ್ಯಕ್ಕೆ ಗುರುವಾರ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಎಲ್ಲಿ ಕಾಲೇಜಿಗೆ ಹೋಗಬೇಕು ಹೇಳ್ತೀನಿ. ಹೋಗಿ ಬಂದೆ, ಪ್ರಸಾದ ಸಿಕ್ತು. ಈಗ ಮನೆಗೆ ಹೋಗ್ತಾ ಇದ್ದೆ. ವಿಷಯ ಏನಂದರೆ, ನಾನಿವತ್ತು ಕಾಲೇಜಿಗೆ ಹೋಗಬೇಕು. ನಾನು MBA ಮಾಡಿದ ಕಾಲೇಜಿಗೆ ಹೋಗಬೇಕು. ಯಾಕೆ ಅಂದರೆ ಮಾರ್ಕ್ಸ್ ಕಾರ್ಡು ಕಾನ್ವೊಕೇಶನ್ ಇಸ್ಕೊಂಬರೋಕ್ಕೆ ಹೋಗ್ಬೇಕು. Two hours later. ಆ್ಯಕ್ಚುಲಿ ಒಬ್ಬಳಿಗೆ ಬರ್ತಾ ಇರೋದಕ್ಕೆ ಬೇಜಾರಾಗ್ತಿದೆ. ಬೋರ್ ಅಲ್ಲ, ಬೇಜಾರು. ಇದೆ ನಮ್ಮ ಡಿಪಾರ್ಟ್ಮೆಂಟ್. ಇದು ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲ. ತುಂಬ ದಿನ ಆದಮೇಲೆ ನನ್ನ ಫೇವ್ರೆಟ್ ಮ್ಯಾಮ್ನ ನೋಡೋಕೆ ಹೋಗ್ತಾ ಇದ್ದೀನಿ ನಾನು. ಇದು ಈಗಲಿಂದ ನನ್ನ ಫ್ರೆಂಡ್ ಸಿಕ್ಕಿದ್ರು. ಅವ್ರು ಹೇಳಿದ್ರು ಯಾರೂ ಇಲ್ಲ ಮೇಲೆ ಅಂತ. ಆಮೇಲೆ ಇಬ್ಬರಿದ್ದಾರೆ ಅಷ್ಟೇ ಅಂತ. ಅದರಲ್ಲಿ ನನ್ನ ಫೇವ್ರೆಟ್ ಮ್ಯಾಮ್ ಇದ್ದಾರೆ, ಸಾಕು ಅಷ್ಟೆ. ಖುಷಿ ಆಯಿತು. ಅವ್ರ ಜೊತೆ ಮಾತಾಡ್ಕೊ ಬಂದಮೇಲೆ ಏನೋ ಒಂಥರ, ಏನೋ ಯಾವಾಗ್ಲೂ ಅಷ್ಟೇ. ಏನಾದರೂ ಬೇಜಾರಾದಾಗ ಅಥವಾ ಏನಾದರೂ ಲೋ ಆದಾಗ, ಏನಾದರೂ ಕಾನ್ಫಿಡೆಂಟ್ ಇಲ್ಲ ಅಂದಾಗ ಅವ್ರ ಹತ್ರ ಹೋಗ್ತಿದ್ದೆ ನಾನು ಮಾತಾಡೋಕ್ಕೆ. ಆಮೇಲೆ ಬೂಸ್ಟ್ ಆಗಿ ಬರ್ತಿದ್ದೆ. ಇವತ್ತು ಅಷ್ಟೆ. ಈಗ ಬೇಜಾರಿರಲಿಲ್ಲ, ಹಂಗೇನು ಶೇರ್ ಮಾಡಿಕೊಂಡೆ, ಖುಷಿ ಆಯಿತು ಅಷ್ಟೇ. ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡೆ. ಈಗ ಮನೆಗೆ ಹೋಗಬೇಕು. ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ಸ್ಪಾಟು ಅಂತೇಳಿ ಎಲ್ರಿಗೂ. ಗೂಗ್ಲಿ ಸ್ಪಾಟ್. ಯಾರಾದರೂ ಆ ಜಾಗ ನೋಡೋಕ್ಕೆ ಅಂತ ಬರ್ತಾರೆ. ಗೂಗ್ಲಿ ಸ್ಪಾಟ್ ನೋಡೋಣ ಅಂತೇಳಿ ಹೊರಗಡೆಯಿಂದ ಬರೋರು ಅಥವಾ ಕಾಲೇಜಲ್ಲಿ ಯಾರೇ ಬಂದರು ಅಲ್ಲಿ ಸ್ವಲ್ಪ ಜನ ಏನು ಮಾಡೋದು, ಅಲ್ಲೇ ಕೂತ್ಕೊಂಡು ಊಟ ಮಾಡೋದು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾರೆ ಹತ್ತತ್ರ ಸಂಜೆ ತನಕ ತಿಂತಾನೇ ಇರ್ತಾರೆ. ಇವರಲ್ಲ ಅಂದ್ರೆ ಅವರಿಲ್ಲ ಅಂದರೆ ಇವರು, ಹಾಗಾಗಿ ಯಾರು ಬಂದು ಕ್ಲೀನಾಗಿ ನೋಡೋಕ್ಕೆ ಹೋಗಲ್ಲ. ಹಾಗೆ ನಾನು ಇದುವರೆಗೂ ಒಂದೇ ಸರಿ ಹೋಗಿರೋದು ಅಲ್ಲಿಗೆ. ಅಂದರೆ ಅಲ್ಲಿ ಹೋಗಿ ನೋಡಿರೋದು, ವೀಡಿಯೋ ಏನೋ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ಒಂದೇ ಸರಿ. ಅದು ಬಿಟ್ಟರೆ ಫುಲ್ ರಶ್ ಇರುತ್ತೆ ಯಾವಾಗಲೂ ಅಲ್ಲಿ. ಇವಾಗ ಖಾಲಿ ಕಾಣಿಸ್ತಿದೆ. ಇನ್ನೊಂದು ಅರ್ಧ ಗಂಟೆ ಅನಿಸುತ್ತೆ ಫುಲ್ಲು ತುಂಬ ಹೋಗ್ತಾರೆ. ಇವಾಗ ಊಟ ಮಾಡೋಕ್ಕೆ ಬರ್ತಾರಲ್ಲ ಇಲ್ಲಿ ಫುಲ್. ಇವ್ರಿಗೆ ನೋಡಿ ನಮ್ಮ ಅಣ್ಣ, ಇವರಿಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ ಅಂತ ಯಾವಾಗಲೂ ಪಾಪ ರೇಗಿಸ್ತಿದ್ದೆ ಅಷ್ಟೇ. ಅದೇ ಇಲ್ಲಿ ಬಂದು ಯಾವಾಗಲೂ ಊಟಕ್ಕೆ ಬರ್ತಿದ್ವಿ ನಾವು ಅಷ್ಟೆ. ಅಯ್ಯೋ, ಅಲ್ಲೊಂದು ಗಡಿಯಾರ ಇತ್ತು, ತೆಗ್ಬಿಟ್ಟವ್ರೆ.
ಹಾಂ, ಇಲ್ಲಿ ಗಡಿಯಾರ ಇತ್ತು, ತೆಗ್ದ್ಯಾರೀಗ. ಎಲ್ಲ ಒಳ್ಳೆ ಸಖತ್ತು ಜಾಗ. ಕ್ಯಾಂಪಸ್ ಅಂದ್ರೆ ಆಚಾರ್ಯ, ಆಚಾರ್ಯ ಅಂದರೆ ಕ್ಯಾಂಪಸ್. ನನಗೆ ನಾವು ಫಸ್ಟು ಕಾಲೇಜಿಗೆ ಸೇರೋಕ್ಕಿಂತ ಮುಂಚೆ ಎಲ್ಲ ಕ್ಯಾಂಪಸ್ ಚೆನ್ನಾಗಿದೆ, ಕ್ಯಾಂಪಸ್ ಚೆನ್ನಾಗಿದೆ ಅಂಥೇಳಿ ಹೇಳ್ತಿದ್ರು. ನಾನೇ ಅಂದ್ಕೊಂಡೆ ಈ ಬಿಲ್ಡಿಂಗ್ಸು ಹಿಂಗೆ ಜಾಗ ಕೂತ್ಕೊಳ್ಳೋ ಜಾಗ ಅದಕ್ಕೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ನಾನು ಸೇರಿಕೊಂಡೆ. ಆದರೆ ಅವ್ರು ಹೇಳಿದ್ದು ಆ ಕ್ಯಾಂಪಸ್ ಬಗ್ಗೆ ಅಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆ. ಅದನ್ನೇ ರೇಗಿಸ್ಕೊಂಡಂಗೆ ಫುಲ್ಲು ರೇಗಿಸಾಡೋರು ನನ್ನ ಫ್ರೆಂಡ್ಸ್. ನಂದು ಅವಾಗ ಇಲ್ಲಿ ಈ ಜಾಗ ಇದಿದೆಯಲ್ಲ, ಈ ಜಾಗ ಇಲ್ಲಿ ಇದೆಲ್ಲ ಒಟ್ಟು ಇದೆಲ್ಲ ರೀಲ್ಸ್ ಸ್ಪಾಟ್ ಆಗಿತ್ತು. ಇಲ್ಲಿಂದ ನನ್ನ ಫ್ರೆಂಡ್ ಕರ್ಕೊಂಬಂದು ರೀಲ್ಸ್ ಮಾಡಿ ಅಂತ ತಲೆ ತಿಂದು ಇಲ್ಲೆಲ್ಲ ರೀಲ್ಸ್ ಮಾಡಿಸ್ಕೊತಿದ್ದೆ. ಒಳ್ಳೆ ಜಾಗ ಮಾತ್ರ. ಸಿ ಅದು ಕ್ಯಾಂಪಸ್. ಈ ಕ್ಯಾಂಪಸ್ಸಿಗೆ ಕಳೆದೋಗೇನೆ ನಾನು ಈ ಕಾಲೇಜಿಗೆ ಸೇರಿಕೊಂಡಿದ್ದು. ನಾಟ್ ಫಾರ್ ಕ್ಯಾಂಪಸ್ ಪ್ಲೇಸ್ಮೆಂಟು, ಅದು ಕ್ಯಾಂಪಸ್ ಪ್ಲೇಸ್ಮೆಂಟು ಆಗೂ ಇಲ್ಲ, ಬೇರೆ ನಾವು ಹೋಗೇ ಇಲ್ಲ, ನಾವು ಅಪ್ಲೈನೇ ಮಾಡ್ತಾ ಇರಲಿಲ್ಲ. ಬೇಡ ಸದ್ಯಕ್ಕೆ ಬೇಡ ಅಂತ ಕಾಲೇಜ್ ಮುಗ್ದೆ ಹತ್ತತ್ರ 6 ತಿಂಗಳಾದರೂ ಇನ್ನೂ ಕೆಲಸ ಸಿಕ್ಕಿಲ್ಲ. ಅನ್ಎಂಪ್ಲಾಯ್ಡ್, ಮೀ ಅನ್ಎಂಪ್ಲಾಯ್ಡ್. ಅದೇ ನಮ್ಮ ಆಡಿಟೋರಿಯಂ, ಅಲ್ಲಿ ಜಾತ್ರೆ ಇತ್ತು ಜಿಂಗಲಕ್ಕ, ಅದೇ. ಏನಪ್ಪ ದೇವ್ರು ಒಂದ್ಸತಿ ಸಾಲದು ಅಂತ ಇವತ್ತು 2 ಸತಿ ದರ್ಶನ ಮಾಡಿಸ್ತಾ ಇದಾರೆ. ಅದ್ರಲ್ಲೂ ನಮ್ಮ ಅಕ್ಕ 2 ಸಲ ಪ್ರಸಾದ ತಗೊಂಡು 2 ಸರಿ ಬೇಡ ಪ್ರಸಾದ ತಿನ್ನಿಸ್ತಾಳೆ. ನಾವು ಅವಾಗೆಲ್ಲ 5 ಸತಿ ತಿಂತಿದ್ವಿ ಗಣಪತಿ ದೇವಸ್ಥಾನದಲ್ಲಿ. ಅವಲಕ್ಕಿ ಪ್ರಸಾದ ಗೊತ್ತಾ, ಕಡಲೆ ಪ್ರಸಾದ. ಅವಾಗಂತೂ ಏನು ಹುಚ್ಚು ಗೊತ್ತಾ, ಅದಕ್ಕಿಂತ ಇದಕ್ಕೆ ಹೋಗ್ತಿದ್ವಲ್ಲ ಭೂಮಿ, ಅಲ್ಲಿ ಯೆಲ್ಲೋ ಕಲರ್ ಹಾಲು ಕೊಡ್ತಾರೆ, ವಾಂಗಿಬಾತು. ಇದು ಯಾವ ದೇವಸ್ಥಾನ ಹೇಳೋದು, ನಾನು ಆ ಹಾಲ್ಗೋಸ್ಕರನೇ ಹೋಗ್ತಿದ್ದೆ. ಹೆಂಗಿರ್ತಿತ್ತು ಹೇಳೋದು, 2-3 ಸುಬ್ರಹ್ಮಣ್ಯ ದೇವಸ್ಥಾನ, ಕುಮಾರ ಪಾರ್ಕ್. ಸಖತ್ತಾಗಿರ್ತಿತ್ತು ಸಣ್ಣೋಳಿದ್ದಾಗ. ಅದಕ್ಕೆ ಅಂತಾನೆ ಹೋಗ್ತಿದ್ದು. ಅಭಿಷೇಕದ ಹಾಲು ಪ್ರಸಾದ ಚೆನ್ನಾಗಿದ್ಯಾ, ಅದಕ್ಕೆ 2 ಸತಿ ತಿಂತದವಳು. ಇವ್ರು ನಮ್ಮ ಅಕ್ಕ. ನಂದೇ ತೆಗಿಬೇಡ ಅಂತಿದ್ದೀನಿ, ಇವಳು ಬೇರೆ. ನಾನು ಭೂಮಿ ತೆಗಿತಿದ್ದೀನಿ, ಯಾಕೆ ಭೂಮಿ ಹಿಂದೆನೇ ಇದ್ದೀರ. ಅವರಿಬ್ರು ಫ್ರೆಂಡ್ಸ್, ಚಿಕ್ಕ ದೋಸ್ತಗಳು ಅಷ್ಟೇ. ಒಂದೇ ಬಟ್ಟೆ ಒಂದೇ ತಟ್ಟಿಲ್ ಮಾತ್ರ ಇಲ್ಲ, ನೆಕ್ಕಂಡ್ ಬಳ್ದವಳು ಇದನ್ನ. ಮಂಜಣ್ಣ ಇವರೇ ನಮ್ಮ ಮಂಜಣ್ಣ. ಇವ್ರ ಕೆಲಸ ಬಿಟ್ಟು ನನ್ನ ವ್ಲಾಗ್ನ ನೋಡ್ತಾ ಇರ್ತಾರೆ. ತಿರುಗ್ರಿ ಅಣ್ಣ, ಚಾಳಿಟ್ಟು ತಿರುಗ್ರಿ. ಇವ್ರು ನನ್ನ ವ್ಲಾಗ್ನ ನೋಡ್ತಾನೆ ಇರ್ತಾರೆ. ನಂಗೆ ಯಾವಾಗಲೂ ಸಪೋರ್ಟ್ ಮಾಡೋದು ಇವರೇ. ನನಗೇನಾದರೂ ನಂದು ವ್ಲಾಗಲ್ಲಿ 1 ಲೈಕ್ ಇತ್ತು ಅಂದರೆ ಅದು ಇವ್ರದ್ದೇ. ಅದು ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಲ್ವ ಇವ್ರಿಗೆ ಲೈಕ್ ಮಾಡಿ, ಶೇರ್ ಮಾಡಿ? ಅವ್ರಿಗೆ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಿಂಗೆ ಹಾಕ್ಬಿಡ್ತೀನಿ, ನಾನು ನಿಜಾಗ್ಲು. ಇವನ ಇಂಟ್ರೊಡಕ್ಷನ್ ಇವನೇ ಕೊಡ್ತಾನೆ, ಹಾಕೋದು. ಹೇ ಗೈಸ್, ನನ್ನ ಹೆಸರು ಕಿರಣ್ ಅಂತ, ಎಲ್ಲರೂ ಕಿಟಿ ಅಂತ ಕರೀತಾರೆ. ನಂದೆಲ್ಲ ಕಟ್ ಮಾಡ್ಬಿಡಿ. ನಾನು ಇನ್ನೊಂದು 2-3 ದಿನದಲ್ಲಿ ಇವನು ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಗೈಸ್, ಅದೇ ನಾನು ಹೇಳಲ್ಲ ನನ್ನ ವ್ಲಾಗಲ್ಲಿ ಗಾಯ್ಸ್. ಯೂಟ್ಯೂಬಲ್ಲೆಲ್ಲ ಬಿಡಲ್ಲ. ನನಗೆ ಸಮಾಧಾನಕ್ಕೋಸ್ಕರ ಗಟ್ಟಿ ಹಿಡ್ಕೊ, ಯಾರಾದ್ರೂ ಫೋನ್ ಎತ್ಕೊಂಡು ಹೋಗೋರು. ಹೋಗಲ್ಲ. ನನ್ನ ಹತ್ರ ಇರೋದು ಒಂದೇ ಫೋನ್, ಎತ್ಕೊಂಡು ಹೋಗ್ತಾರೆ. ಅದೇ ಮಾಡೋದೇ ಇಲ್ಲ, ಮಾಡಿದ್ದೆ ಸುಮ್ಮನೆ. ಅದೇ ಇವನು ಕೀಕಿ ಅಂತ, ಇವನು ನಮ್ಮ ಕಸಿನ್ ಅಷ್ಟೇ. ಬೇಗ ಹೋಗ್ಬೇಕು, ಹೋಗೋಣ. ಜ್ಯೂಸ್ ಬೇಡ ಅಣ್ಣ, ನನ್ನ ಅಲ್ಲಿ ಗೋಬಿ ತಗೊಂಡು ಹೋಗ್ಬೇಕು.
ಮಾತಾಡು ಕೊಡ್ಸ ನೋಡಿ ಗೈಸ್, ನನಗೆ ಮಗು ಕೊಡಿಸ್ತಾ ಇಲ್ಲ ಇರು. ಕೊಡಿಸ್ತೀವಿ ಮನೆಗೆ ಹೋದ್ಮೇಲೆ ಕೊಡಿಸ್ತೀವಿ. ಗೋಲ್ಗಪ್ಪ ತಿಂದ್ರು ಅವರು, ನಾನು ತಿಂದಿಲ್ಲ. ಅವನಿಗೆ ಹಲ್ಲು ನೋವು, ಅವನಿಗೇನೋ ಆಗಿದೆ ಇಲ್ಲಿ ಇವತ್ತು. ಹೌದು, ಅದೇ ನಾನು ಕರ್ದಿದ್ದೀನಿ ಆಯ್ತಾ ಅವನಿಗೆ. ಅವನು ಇವತ್ತು ಏನ್ ಮಾಡಿದಾನಂದ್ರೆ ನನ್ನ ಜೊತೆ ಬಂದಿಲ್ಲ. ನಾನು ಅವ್ನಿಗೆ ಇವತ್ತು ಪಾಪ DBC ಕೊಡ್ತಾನ ಹೋಗಿ ಕರ್ಕೊಂಡು ಅಂತ ಅನ್ಕೊಂಡ್ರೆ ಅದಕ್ಕಿಂತ ಯಾರೋ ಒಬ್ಳು ಏನೋ ಕೊಡಕ್ಕಿದ್ಲು. ಅದಕ್ಕೆ ನನ್ನ ಜೊತೆ ಬಂದಿಲ್ಲ. ಅವ್ನು ಮಧ್ಯಾಹ್ನ ಫಾರ್ಮ್ ಹೌಸಿಗೆ ಹೋಗಿದ್ದಾನೆ. ಅದಕ್ಕೆ ನೀವು ಕುರಿ ಮತ್ತೆ ಎಮ್ಮೆಲೆ ಹೆಂಗ್ ಸಾಕದ ಅಂತ ನೋಡ್ಕೊಂಡ್ ಬರೋಣ ಅಂತ ಇದೆ. ಅದನ್ನೇ ಹೇಳ್ತಾ ಇದ್ದ. ಮಾವಿನಕಾಯಿ ಕಿತ್ತಾ ಇದೆ. ಮಾವಿನಕಾಯ್ದು ಅದೇನೋ ಇದು ಬರುತ್ತಲ್ಲ, ಏನೋ ಅಂತಾರೆ ಅದೆಲ್ಲ ಕತೆ. ಎಷ್ಟು ಇದರಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ಯಾ? ಹಾಲು ಅಲ್ಲ ಸರಿ, ಎಷ್ಟು ಇದರಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ಯಾ ಈ ತರ ಹೇಳ್ಬೇಕು ನಂಗೆ ಅಂತ? ಯಾವಾಗಿಂದ ಮಾಡ್ತಾ ಮಧ್ಯಾಹ್ನದಿಂದ. ಹೌದಂತೆ. ನಾನು ಸ್ನಾಪ್ ಹಾಕಿದ್ನಲ್ವಾ? ಹಾಕಿದ್ಯಾ? ಮತ್ತೆ ನೀನ್ ಪಕ್ಕದಲ್ಲಿ ಯಾರಿದ್ರು ಅಂತ ಹಾಕಿದ್ಯಾ? ಇಲ್ಲ ಅದೇ ಸ್ನಾಪ್ನೇ ಇನ್ನೊಬ್ಬ ಹಾಕಿರೋ ನಾನು ತೋರಿಸ್ತೀನಿ. ಇನ್ನೊಬ್ಳು ಜೊತೆಗಿರ್ಬೋದು, ಅವ್ರ ಜೊತೆಗೆ ಇನ್ನೊಬ್ಳು ಇರ್ಬೋದು. ಹೆಂಗ್ ಮಾತಾಡ್ತಾರೆ ಯಾವಾಗ್ಲೂ ಹೀಗೆ ಮಾಡ್ತಾರೆ. ಆಕ್ಚುಲಿ ಇವತ್ತು ನಿಮ್ ಜೊತೆ ಆಗಿ ಹತ್ತತ್ರ ಇನ್ನೊಂದು ಮಾತಾಡದೆ ಇರಕ್ಕಾಗಲ್ಲ. ಆಗ ಒಂದು ಕಾಳಿತು ಅಂತ ಅನ್ಕೊಂಡಿದ್ದೆ. ಯಾವಾಗ್ಲೂ ಹಿಂಗೆ ಸಿಟ್ಟು ಬಂದಿರುತ್ತೆ. ಆವಾಗ ಒಂದ್ ಸ್ವಲ್ಪ ಗಂಟೆಯಲ್ಲಿ ಸಿಕ್ಬಿಡ್ತಾನೆ, ಆ ಸಿಟ್ಟೆಲ್ಲ ಹೋಗ್ಬಿಡುತ್ತೆ. ಹುಡ್ಗ ಜ್ಯೂಸ್ ಬೇಕು ಅಂತೇಳಿ ಯಾವ್ದಾವ್ದೋ ಸಂಧಿ ಮೂಲೆಲ್ಲ ಕರ್ಕೊಂಬಂದೆ. ನಾನು ಹುಡ್ಗಿ ನಾನಿಲ್ವಾ? ಇಲ್ಲ, ಮಂಜಣ್ಣ ಇದಾರೆ, ಹಂಗೇನ್ ಭಯ ಇದೆ. ಅದೇ ಏನೇನೋ ಮಗು ಬೇಕು ಅಂತ. ಇಲ್ವಾ? ಇದೆಪ್ಪ, ಇವನ್ ಮಗು ಸಿಕ್ತಾವ. ಮಗು ಇನ್ನ ಫ್ಲೇವರ್ ಇದೆ ಮಾಡಿ. ಶೀನ್ ಅದೆಲ್ಲ ಕುಡಿಯಲ್ಲ ನೋಡಿ. ಹುಡುಗಿಗೆ ರೆಡ್ ಬುಲ್ ಕುಡಿ ಅಂತ. ಯಾವ್ದು? ಸ್ವೀಟ್ ಎಲ್ಲ ಕುಡಿಯಲ್ಲ. ನೀನ್ ಕೊಡ್ಸಲ್ವಾ? ನಾನೇ ಕೊಡ್ಸೋದು. ಎರಡೇ ತಗೊಳ್ಳ. 40 ರೂಪೀಸ್ ಇದು. ಒಂದೇ 70 ರೂಪೀಸ್ ಅಲ್ಲ ಇದು. ಇವ್ರ ಜಗಳ ಆಡ್ತವ್ರು. ನನಗೆ ಏನು ಬೇಡ, ಅಲ್ಲಿ ಏನು ನಂಗೆ ಸ್ವೀಟ್ ಬೇಡ. ಹಳೆ 0 ಶುಗರ್ ಕುಡಿಯವಾ? ಅದು ನಂಗೆ ಯೋಗರ್ಟ್ ತಿನ್ನು. ನಂಗೆ ಸ್ಪ್ರೈಟ್ ಸಾಕು. ಇದನ್ನ ತಗೊಂಡೋಗಿತ್ತಿದ್ರೆ ಇದನ್ನೇ ತಗೊಂಡೋಗ್ಬೋದಿತ್ತು. ತಗೊಂಡೋಗಂಗಿಲ್ಲ. ಪ್ಲಾಸ್ಟಿಕ್ ಹಂಗಂದ್ರೆ ಇದಿರ್ಲಿ. ಇದಿರ್ಲಿ. ಅಣ್ಣ ಹ್ಯಾಪಿ ಪಿಜ್ಜಾ ತಗೊಳ್ರಿ. ನೀವೆಲ್ಲ ಮಗು ಎಷ್ಟು ಇದಾಗ್ತಿದೆ. ಅಲ್ಲ ಇವ್ರು ನೋಡ್ರಿ, ಇದು ಈಗ ಅವರು ಅದನ್ನೇ ಕುಡಿತೀರಿ. ಅಲ್ಲ ರಾತ್ರಿ ಯಾರಾದ್ರೂ ಸ್ವೀಟ್ ಕುಡಿತಾರ? ಅದೇ ನೀವು ಮಗುನೇ ತಗೊಳ್ರಿ ನೀವು. ಅಲ್ಲ ಅವನಿಗೆ ಬೈದ್ಬಿಟ್ಟು ನೀವೇ ತಗೊಂತಿದಿರಲ್ಲ. ಹಿಂಗೆ ನೀನೇ ದಿನ ಬಂದ್ಬಿಡು ಹಿಡಿಯಕ್ಕೆ. ಹೇಳು. ನಾನು ಹೇಳ ಲೈಕ್ ಮಾಡ್ರಿ ಅಂತ ನೀನ್ ಹೇಳ್ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿ ಎಲ್ಲರಿಗೂ. ಆಮೇಲೆ ಕಮೆಂಟ್ ಹಾಕಿ ಗೈಸ್. ನೀನ್ ಎಷ್ಟು ಕಮೆಂಟ್ ಹಾಕಿದ್ಯಾ? ನಾನು ಹಾಕ್ತೀನಿ ಗೈಸ್. ಮೇಲೆ ಅದೇ ಈ ತರ ಇಬ್ರು ಬ್ಲಾಗ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ಇನ್ನೊಂದು 2-3 ದಿವಸ ಆದ್ಮೇಲೆ ಮತ್ತೆ ಹೋಗ್ಬಿಡ್ತಾನೆ ಶಿವಮೊಗ್ಗಕ್ಕೆ. ನೀವು ಕಮೆಂಟ್ ಮಾಡಿ, ಮತ್ತೆ ನಾವಿಬ್ರು ಬ್ಲಾಗ್ ಮಾಡ್ತೀವಿ ಗೈಸ್. ಇಲ್ಲಿಂದ 10 ನಿಮಿಷಕ್ಕೆ ನಾನು 10 ಸರಿ ಕರೆದಿರ್ಬೇಕು ಇವನಿಗೆ. ಇನ್ನವನು ಇವರು ಫ್ರೆಂಡ್ಸು ಇವ್ರನ್ನೆಲ್ಲ ಬಿಟ್ಬಿಟ್ಟು ಆಮೇಲೆ ಸರಿ ಇನ್ನೊಂದು ಅವ್ರ ಹುಡುಗಿನ ಬಿಟ್ಬಿಟ್ಟು ಅವ್ನು ನನ್ನ ಹತ್ರ ಬಂದ್ಬಿಡ್ತಾನೆ. ನನ್ಗೆ ಯಾರು ಹುಡುಗಿ ಇಲ್ಲ ಗೈಸ್. ಅದೇ ಈ ಥರ ಹೇಳೋದು ಇವ್ರದ್ದು ಯಾವಾಗಲೂ ಗೊತ್ತಲ್ಲ. ಹುಡುಗಿ ಇಲ್ಲ ಅಂತ ಹೇಳೋದು. ಯಾರಾದರೂ ಹುಡುಗಿ ಕೇಳಿಸ್ಕೊಳ್ಳಿ ಅದನ್ನ ಅಂತ. ನನ್ಗೆ ಗೊತ್ತಿರೋರು ಗೊತ್ತಿರುತ್ತೆ ನನಗೇನು ಇಲ್ಲ ಅಂತ. ಪರವಾಗಿಲ್ಲ, ಎಲ್ಲರಿಗೂ ಗೊತ್ತು. ಪರವಾಗಿಲ್ಲ ಗೈಸ್. ಅದೆಲ್ಲ ನೋಡಿದ್ರೆ ಯಾರಾದ್ರೂ ಬಿದ್ದಿರೋ ತರ ಕಾಣಿಸ್ತಾರ.
ಅದೇ ಈಗ ನೋಡಿದ್ರೆ ಗೊತ್ತಾಗಲ್ವಾ. ಗಾಯ್ಸ್ ಅದು ನಿಜವಾಗ್ಲೂ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಗಾಯ್ಸ್ ಬೇಡ, ಚೆನ್ನಾಗಿಲ್ಲ ಗಾಯ್ಸ್. ಫ್ರೆಂಡ್ಸ್ ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡಲಿ ಹೇಳಿ. ಸರಿ, ನಾನು ಮನೆ ಹೋಗ್ತೀನಿ. ನಮ್ಮ ಮನೆ ಬಂತು. ಟಾಟಾ, ಬೈ ಬಾಯ್. ಬಾಯ್ ಬಾಯ್ ಗಾಯ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನಾನು ಇವತ್ತಿಗೆ ನಿಲ್ಸಿದ್ದೀನಿ. ಟಾಟಾ, ಬೈ ಬಾಯ್.